ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇಷ್ಟೆಲ್ಲ ಪ್ರೀತಿ ಕೊಟ್ಟೆ ನಾನು ಇವಾಗಪ್ಪ ನಿಮ್ ಋಣ ಎಲ್ಲ ತೀರ್ಸೋದು ನನ್ ಭಯ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂತ್ಕೊಬೇಕು. ಇದು ಯಾವ ಋಣ ಅಲ್ಲ, ಪ್ರೀತಿ ಪ್ರೀತಿ ಅಭಿಮಾನ ಪ್ರೀತಿ, ಇದು ಋಣ ಅಲ್ಲ. ಹೀಗೆ ಇರ್ಲಿ, ನಾವ್ ಯಾವಾಗ ಹೀಗೆ ಖುಷಿಯಾಗಿರೋಣ. ನಾವೆಲ್ಲ ಒಂದೇ ಕುಟುಂಬದವರು ನೋಡಿ, ಎಷ್ಟು ಅಲ್ವಾ? ಈ ಪ್ರೀತಿ ನಿರಂತರವಾಗಿರ್ಲಿ ಮತ್ತು ಈ ಸಂಭ್ರಮ ನಿರಂತರವಾಗಿರ್ಲಿ. ಬೇವು ಬೆಲ್ಲದ ಬದುಕು ಅಂತ ಹೇಳ್ತಾರೆ ಬಂಧುಗಳೇ. ಪ್ರತಿಯೊಬ್ಬರ ಜೀವನದಲ್ಲೂ ಬೇವು ಬೆಲ್ಲ ಎರಡೂ ಇರುತ್ತಂತೆ. ಇವತ್ತು ಬಂತು ನಮಗೆ, ಎರಡು ಬೆಲ್ಲ ಎಲ್ಲ ತಿಂದಾಯ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಇವತ್ತು ಸಿಹಿಯೇ ಇದೆ, ಇದೇ ಸಿಹಿ ಕಂಟಿನ್ಯೂ ಆಗಲಿ. ಬೇವು ಇರುತ್ತೆ ಜೀವನದಲ್ಲಿ, ಅದನ್ನ ಅರಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನಮಗೆ ಕೊಡ್ಲಿ. ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಗುರುಗಳು ಮೈಸೂರಿನ ಬಂದಿದ್ದಾರೆ ನೋಡಿ, ವಾಟ್ ಎ ಗ್ರೇಟ್ ವಾಯ್ಸ್ ನೋಡಿ. ಅವರು ನನಗೊಂದು 30 ವರ್ಷಗಳ ಪರಿಚಯ. ಅವರು ದೇವಸ್ಥಾನದಲ್ಲಿ ಹಾಡಿದ್ದಾರೆ ಮೈಸೂರಲ್ಲಿ, ಸುಧಮ್ಮ. ಬಹಳ ಖುಷಿ ಆಯ್ತು, ಎಲ್ಲರೂ ಬಂದ್ರೆ ಖುಷಿ ಆಯ್ತು. ನಾನು ಇವ್ರ ಬಗ್ಗೆ ಹೇಳ್ತೀನಿ. ನಾನು ಒಂದ್ಸಲ ಮಂಡ್ಯಕ್ಕೆ ಪ್ರೋಗ್ರಾಮ್ ಹೋಗಿದ್ದೆ, ಒಂದು ಕಾರ್ಯಕ್ರಮಕ್ಕೆ. ಆಗ ಇವ್ರು ಆಡ್ತಾ ಇದ್ರು. ನಾನು ಹೇಳಿದೆ, ಸರ್ ಬೆಂಗಳೂರಿಗೆ ದಯವಿಟ್ಟು ಬನ್ನಿ ಅಂತ. ನಾನು ಅಲ್ಲಿಂದ ಬೆಂಗಳೂರು ಕರ್ಕೊಂಡು ಬಂದಿದ್ದೀನಿ. ನಾನು ಬಂದ್ಮೇಲೆ ತುಂಬಾ ವೇದಿಕೆ ಅವ್ರಿಗೆ ಸಿಕ್ಕಿದೆ. ನಾನು ಇಲ್ಲಿ ಕರ್ಕೊಂಡು ಬಂದ್ಮೇಲೆ ತುಂಬಾ ಸನ್ಮಾನಗಳು ಆಗಿದೆ. ಅವ್ರು ಹೀಗೆ ಚೆನ್ನಾಗಿ ಆಡ್ತಾ ಇರ್ಲಿ, ಎಲ್ಲರಿಗೂ ಸವಿಯಕ್ಕೆ ನೀಡ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಗೂ ಅವಕಾಶ ಕೊಟ್ಟಿದ್ದು ಬಹಳ ನಗೆ ಮೊಗಲಿನಲ್ಲಿ ನಿನ್ನ ಎಣ್ಣೆಯ ಕಾಣಿನಲ್ಲಿ ಅಂತ ಒಂದು ಹಾಡಿದ್ದಾರೆ. ಹಾಗೆ ನಮ್ಮ ಚಿಹಿರಕೋಟೆ ಅವರು ನಗನಗುತ್ತಾ ಆಗಿದ್ದಾರೆ. ನಗನಗುತ್ತಾ ನಮ್ಮನ್ನು ನಗಿಸ್ತಾರೆ. ನಿಜವಾಗ್ಲೂ ನಮಗೂ ಇದೇ ಥರ ಇದೆ ಅಂತ ಹೇಳಿ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಸತೀಶ್ ಅವರು ಒಳ್ಳೆ ನೃತ್ಯ ಮಾಡಿದ್ದಾರೆ. ಇವತ್ತು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಔಟ್ಸೈಡ್ ಆಗಿದ್ರು, ಹಾಗಾಗಿ ಬಂದಿದ್ದಾರೆ. ಒಳ್ಳೇದಾಗಿ ಒಳ್ಳೆ ಭವಿಷ್ಯ ಇದೆ. ಒಳ್ಳೆ ಸ್ಟೇಜಲ್ಲಿ ನಾವು ಕೊಡ್ತಾ ಇರ್ತೀವಪ್ಪ, ನೀನು ಬಂದು ಆಡ್ತಾ ಇರೋ, ನೀನು ಒಳ್ಳೆ ಕಲಾವಿದೆ ಆಗಬೇಕಾಗಿ ನಾನು ಓಕೆನಾ? ಯಾವಾಗಲೂ ನನಗೆ ಆಶೀರ್ವಾದ. ಈ ಥರ ನಾನು 10,000 ಮಕ್ಕಳಿಗೆ ನಾನು ವೇದಿಕೆ ಕೊಟ್ಟಿದ್ದೀನಿ. ದೊಡ್ಡ ದೊಡ್ಡ ಕಲಾವಿದರಾಗಿದ್ದರೆ ಒಬ್ಬೊಬ್ರು ಒಂದು 500-600 ಜನಕ್ಕೆ ಇದು ಭರತನಾಟ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ. ತುಂಬ ಜನಕ್ಕೆ ನಾನು 28 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇರೋದು. ನನಗೆ ಅದು ಸರ್ಗೆ ಗೊತ್ತು, ಯಾಕಂದ್ರೆ ಕಣ್ಣಾರೆ ನೋಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆ ಮೇಲೆ ನಮ್ಮ RTO ಇನ್ಸ್ಪೆಕ್ಟರ್ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ರಘುನಾಥ್ ಸರ್, ನಮ್ಮ RTO ಇನ್ಸ್ಪೆಕ್ಟರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಬರ್ತಡೇ ನೆನಪಿಗೋಸ್ಕರ ಈಗ ವಿವೇಕಾನಂದ ಪ್ರಶಸ್ತಿಯನ್ನು ನಮ್ಮ ಅಮ್ಮನಾಶ್ರಯ ಚಾರಿಟೇಬಲ್ ಹಾಗೂ RJ ಇವೆಂಟ್ ಪರವಾಗಿ ನಾನು ಇವ್ರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ವೃತ್ತಿಯಲ್ಲಿಯೂ ಸಾಧಕರು, ಸಮಾಜ ಸೇವೆಯಲ್ಲಿಯೂ ಸಾಧಕರು. ನೋಡಿ, ಎಲ್ಲರನ್ನ ಸೇರಿಸಿದ ನಮ್ಮ ಸುಧಾ ತ್ಯಾಗರಾಜ್ ಅವರಿಗೆ, ಈ ನಗುಮಗ ಹೀಗೆ ಇರ್ಲಿ, ಗುರುಗಳ ಆಶೀರ್ವಾದ ಸಿಕ್ಕಿದೆ ನೋಡಿ. ಮೈಸೂರು ಬೆಂಗಳೂರು ಬಾಂಧವ್ಯ ಜಾಸ್ತಿ ಆಗಿದೆ ಈಗ. ಕಿಂಬಾ ಅನೇನ ಧನೇನ ವಾಜಿ ಕರಿದಿಹಿ ಪ್ರಾಚೇನ ರಾಜೇನ ಕಿಂಬಾ ಪುತ್ರ ಕಣತ್ರ ಮಿತ್ರ ಪಶುಭಿಃ ದೇಹೇನ ಕಿಂ ಜ್ಞಾಪಯಿತ ಕ್ಷಣವಂಕುರಂ ಸಪದಿರೇ ತ್ಯಾಜಂ ನಮೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯೋ ಭಜ ಭಜ ಶ್ರೀ ಪಾರ್ವತಿ
ಒಳ್ಳೇದಾಗ್ಲಿ. ನೋಡಿ ನಾನು ಒಂದು ಫೋನ್ ಕರೆಗೋಸ್ಕರ ನನ್ನ ಪ್ರೀತಿ ಇಟ್ಕೊಂಡು ಇಷ್ಟು ದೂರ ಬಂದಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ನಾವು ಆರಾಧ್ಯರು ಬ್ರದರ್ಸು ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಈಗ ಇವತ್ತು ಅಷ್ಟು ಮೆಮೊರಬಲ್ ಡೇ ಆಯಿತು. ಆರಾಧ್ಯರು ಬಹುಶಃ ಶೂಟಿಂಗ್ ಭೇಟ್ ಆಗಿರ್ಬೋದು. ಆರಾಧ್ಯವರು ಒಬ್ಬ ವೈವಿಧ್ಯಮಯ ಪಾತ್ರಗಳು ನಿರ್ವಹಿಸಿದ ನಟರು. ಅವರ ಅನುಭವ ಸುಮಾರು 35 ವರ್ಷಗಳ ಅನುಭವ. ಅಂತ ಒಬ್ಬ ಒಳ್ಳೆ ಕಲಾವಿದ ನಮ್ಮ ಜೊತೆ ಇದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡಿ. ಸುಧಾ ಅವರ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸ. ಆರಾಧ್ಯರ ಅವರು ಕೂಡ ವೇದ ಸಾಧಕರು ಕೂಡ, ಅದು ಇದೆ ವಿಶೇಷ ಗುರುಗಳು ಕೂಡ. ಆರಾಧ್ಯರಿಗೆ ಮತ್ತೊಮ್ಮೆ ದೇವರು ಒಳ್ಳೇದು ಮಾಡಿ ಅಂತ ನಾನು ಹಾರೈಸೋಣ. ಇಲ್ಲಿ ಬಂದವರೆಲ್ಲರೂ ಸಾಧಕರಿಗೆ ತುಂಬ ಖುಷಿ ಆಗುತ್ತೆ. ಬಿಟ್ಟವರಿಗೆ ಮನಸ್ಸಿಲ್ಲ, ಆದರೆ ಕಾಲ ಟೈಮು ಹೇಳೋದಿಲ್ಲ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಸಂಗೀತದಲ್ಲಿ ಇನ್ನು ಮುಂದುವರೆದು ಅಮ್ಮನೇ ಚೆನ್ನಾಗಿ ನಡೆಸಲಿ ಅಂತ ನಾನು ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟೆಲ್ಲ ಮಾಡ್ತಾ ಇರೋದು ನಿಜವಾಗ್ಲೂ ನಿಮ್ಮೆಲ್ಲ ಕೈ ಜೋಡಿಸೋದಕ್ಕೆ ನಾನು ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು ಸರ್. ನೀವು ನನ್ನ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ತುಂಬ ಧನ್ಯವಾದಗಳು. ನನಗೆ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ನಾನು ಈಗ ನನ್ನ ಕೈಲಾಗಿದ್ದೀನಿ ಒಂದು ಒಳ್ಳೆ ಸೇವೆ ನಾನು ಮಾಡ್ತಾ ಇರ್ತೀನಿ. ಬೆಳಗ್ಗೆ ಹೋಗಿ ನಾನು ಒಂದು 200 ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ಬಿಟ್ಟು ಬಂದಿದ್ದೀನಿ ಸ್ಕೂಲಲ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಖಂಡಿತ ಸರ್, ಖಂಡಿತ ಇರಬೇಕು. ರಾಜೇಶ್ವರಿ, ಇಲ್ಲಿ ತಂದ್ಬಿಡಿ ನೀವು ಅಲ್ಲಿಂದ. ಚಂದ್ರಕಲೆ ಇರೋದು ನೀವಲ್ಲ, ಇನ್ನೊಬ್ರು ಚಂದ್ರಿಕಾ ಕಲಾಕ್ಷೇತ್ರ. ಅಲ್ಲಿ ಶೀಲ್ಡ್ ಎತ್ಕೊಂಬಂದು ಕೊಡಪ್ಪ. ಕರ್ಣ ಸರ್ ಅವ್ರಿಗೆ ಒಳ್ಳೇದಾಗ್ಲಿ. ಒಂದು ಫೋನ್ ಕರೆಗೆ ಒಂದು ಗೌರವ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಹೆಸರೇ ಕರ್ಣ ಅಂತ ಹೇಳ್ಬಿಟ್ಟು ಕರ್ಣ ಥರನೇ ಮನ್ಸಿದೆ ಇವ್ರಿಗೆ. ದೇವ್ರು ಒಳ್ಳೇದು ಮಾಡಲಿ. ಇವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಇವ್ರು 2ನೇ ಸಾರಿ ಮೀಟ್ ಮಾಡ್ತಾ ಇರೋದು ನಕ್ಷತ್ರ ಆಡಿಟೋರಿಯಂ ಮೀಟ್ ಮಾಡಿದ್ದೆ. ಮತ್ತು ಶಿವವಾಗಿ ಅವರಿಗೆ ಕಂಗ್ರಾಚುಲೇಷನ್ಸ್. ವೆರಿ ಥ್ಯಾಂಕ್ ಯು ಸರ್. ನಂದಕುಮಾರ್ ಸರ್ ಬನ್ನಿ. ಲಕ್ಷ್ಮೀನಾರಾಯಣ ಅವರು ಎಲ್ಲಾದ್ರು ಹೊಟ್ಟೋದ್ರ? ಹಲೋ, ಎಲ್ಲಿದ್ದೀರಾ? ಏನಿಲ್ಲ, ಮಾಡಿದ್ದೀರಾ? ಎಷ್ಟು ಬೇಗ ಸರಿ ಬನ್ನಿ. ಇದೆಯಲ್ಲ